ಈ ಸಿದ್ದೇಶ್ವರ ಜಾನುವಾರು ಜಾತ್ರೆ ಅಂತ ಇದು ಇತಿಹಾಸ ಪ್ರಸಿದ್ಧ ಜಾತ್ರೆ ಐತ್ರಿ. ಈ 3 ವರ್ಷ ಕರೋನಾ ಬಂದಿದ್ದರಿಂದ ಜಾತ್ರೆ ಆಗಿದ್ದಿಲ್ಲ. ಮತ್ತು ಆ ದನಗಳಿಗೆ ಒಂದು ಉಣಿ ರೋಗ ಏನು ಯಾವುದೋ ಒಂದು ರೋಗ ಬಂದಿತ್ತು, ಆ ರೋಗದಿಂದ ಜಾತ್ರೆ ಆಗಿದ್ದಿಲ್ಲ. ಈ ಸರ್ತಿ ಜಾತ್ರೆ ಆಗೈತಿ. ಆದ್ರೆ ದನಗಳು ಅಷ್ಟೇ ಬಂದವು, ಭಾಳ ಬಂದಿಲ್ಲ. ಮತ್ತು ಇನ್ನೊಂದು APMCದವ್ರು ಇದು 110 ಎಕರೆ ಜಮೀನು ಅವ್ರಿನ್ನ ಲೀಸ್ಲೆ ತೊಗೊಂಡಿಲ್ಲ. ಹಿಂಗಾಗಿ ಇದನ್ನು ಜಾಗ ಯಾರು ಬೇರೆದವ್ರು ತೊಗೊಂಡ್ರೆ ಮತ್ತು ದನದ ಜಾತ್ರೆ ಆ ಕಡೆ ಮುಂದೆ ಎಲ್ಲರೂ ಹಾಕೋದಾಗ್ತದೆ. ಮೊದಲು ಆಶ್ರಮದಲ್ಲಿ ಮಾಡ್ತಿದ್ರು ದನದ ಜಾತ್ರೆ, ಅವಾಗೂ APMCದವರು ಸರ್ಕಾರಕ್ಕೆ ಇದು ಮಾಡಿ ಅಲ್ಲಿ ಲೀಸ್ ತೊಗೊಳಿಲ್ಲ. ಅದು ಇರ್ಲಾರ್ದಕ್ಕೆ ಮತ್ತೆ ಇಲ್ಲಿ ತಂದು ಹಾಕಿದ್ರು. ಮತ್ತು ಇಲ್ಲಿ 110 ಎಕರೆ ಇದನ್ನ ಜಮೀನು ಈ ಸಲ ಸರ್ಕಾರದಿಂದ ಇವ್ರು ಲೀಸಿಗೆ ತೊಗೊಂಡ್ರೆ ಮುಂದೆ ಇಲ್ಲಿ ಜಾತ್ರೆ ಮಾಡೋಕೆ ಅನುಕೂಲ ಆಗ್ತದ. ಇಲ್ಲಿಕರ್ ಮತ್ತು ಸರ್ಕಾರ ಬೇರೆದವ್ರು ಯಾರ್ಯಾರು ಕೊಟ್ಟರೆ ಇದು ಜಾತ್ರೆ ಮತ್ತು ಆ ಕಡೆ ಎಲ್ಲರೂ ಬೇರೆ ಕಡೆ ಶಿಫ್ಟ್ ಮಾಡೋದಾಗ್ತದೆ. ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಇದು ಸಿದ್ದೇಶ್ವರ ಜಾತ್ರೆ ಅಂತ ಅನ್ಸ್ಕೊಳಂಗಿಲ್ಲ. ಹಿಂಗಾಗಿ ಜಾತ್ರೆಗೂ ಇಫೆಕ್ಟ್ ಬೀಳ್ತದೆ. ಮತ್ತು ಜಾನುವಾರು ಇದನ್ನು ಆ ಕಡೆ ದೂರ ಆಗೋದ್ರಿಂದ ಮಂದಿ ಹೋಗೋದು ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಸರ್ಕಾರದವ್ರು ಇದು APMCಗೆ 110 ಎಕರೆ ಜಮೀನು ಏನೈತಿ ಆದಷ್ಟು ಜಲ್ದಿ APMCದವ್ರಿಗೆ ಮಂಜೂರು ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಕೇಳ್ಕೊತೀವಿ. ಜಾನುವಾರದ ಮೊದಲಿನ ರೇಟ್ ಏನಿತ್ತು ಈಗ ರೇಟ್ ಏನಿತ್ತು? ಈಗ 2-3 ವರ್ಷದಾಗ ಎಲ್ಲ ಜಾನುವಾರು ರೇಟು ತುಟ್ಟಿ ಭಾಳ ಆಗ್ಯಾವ್ರಿ. ಮೊದಲು ಚಲೋ ಬೀಜದ ಹೋರಿ ಅವು ಇವು 60-70 ಸಾವಿರದಾಗ ಬರ್ತಿದ್ವು ರೀ. ಈಗ 2 ಲಕ್ಷ, 2.5 ಲಕ್ಷ, 1.5 ಲಕ್ಷ ಹಿಂಗೆಲ್ಲ ಭಾಳ ಎಲ್ಲ ತುಟ್ಟಿನೂ ಭಾಳ ಆಗ್ಯಾವ್ರಿ. ಈಗ ಹಿಂಗಾಗಿ ಸರ್ತಿ ಜಾನುವಾರು ರೇಟು ಭಾಳ ತುಟ್ಟಿ ಆಗ್ಯಾವ್ರಿ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।